ಅನಾಯಾಸೇನ ಮರಣ ಆಗಬೇಕಾದ್ರೆ ಆಯಾಸ ಆಗದ ಹಾಗೆ ನೋಡ್ಕೊಂತ ದೇವರನ್ನು ಕೇಳೋರು. ನೋವಾಗದ ಹಾಗೆ ನಿಜವಾಗಿಯೂ ನೋವು ಆಗತ್ತಾ ಅಂದರೆ ಅದಕ್ಕೆ ಪುರಾಣ ಹೇಳುತ್ತೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ವೇದವ್ಯಾಸ ದೇವರು ಹೇಳ್ತಾರೆ. ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ ಅಂತ. ವೃಶ್ಚಿಕ ಅಂದರೆ ಚೇಳು ಅಂದರೆ ಗೊತ್ತಾಯ್ತಲ್ಲ. 100 ಚೇಳು ಏಕಕಾಲಕ್ಕೆ ಮನುಷ್ಯನಿಗೆ ಕುಟುಕಿದ್ರೆ ಎಂಥ ಛಳಕ್ಕೆ ಮೈಯಲ್ಲಿ ಬರಬೇಕು, ಅದು ಸಾಯುವ ಪ್ರತಿ ಕ್ಷಣಕ್ಕೆ ಬರುತ್ತಂತೆ. ಅದು ನಮ್ಮೆಲ್ಲರ ಪ್ರಾಣಿಗಳ ಹೊಕ್ಕಳ ಕೆಳಗೆ ಪ್ರಾಣಶಕ್ತಿ ಅದಿರುತ್ತೆ. ಸಾಯೋ ಕಾಲಕ್ಕೆ ಅದು ಊರ್ಧ್ವಗಮನ ಮಾಡಬೇಕು. ಕೆಲವರಿಗೆ ಊರ್ಧ್ವಗಮನ ಮಾಡೋದೇ ಇಲ್ಲ. ಅಧೋಭಾಗ 9 ಬಾಗಿಲಿದೆ ಈ ದೇಹಕ್ಕೆ. 2 ರಂಧ್ರಗಳು, ಪಾಯು ಉಪಸ್ಥ ಅಂತ, ಮಲಮೂತ್ರದ ದ್ವಾರದಲ್ಲಿಯೇ ಪ್ರಾಣ ಹೋಗಿಬಿಡುತ್ತೆ. ಅಂಥವ್ರು ಸತ್ತಾಗ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಸತ್ತು ಹೋಗ್ತಾರೆ.